ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದು ಒಳ್ಳೆ ಕ್ರಾಂತಿ ಪೋಸ್ಟರ್ ಮ್ಯೂಸಿಕ್ ಇದೆಯಲ್ಲ, ಆ ಪೋಸ್ಟರ್ ಮ್ಯೂಸಿಕ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಪೋಸ್ಟರ್ ನ ರೆಡಿ ಮಾಡಿದ್ದೇನೆ. ಆ ವಿಡಿಯೋ ಅಂತೂ ತುಂಬಾ ಸೂಪರ್ ಬಂದಿದೆ. ಬನ್ನಿ ಆ ವಿಡಿಯೋದ ಪ್ರಿವ್ಯೂ ಅನ್ನ ಈಗ ನೋಡ್ಕೊಂಡ್ಬರೋಣ. ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯಿ ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ನೋಡೋರಲ್ಲ ಸ್ನೇಹಿತರೆ, ಸೊ ಆಲ್ರೆಡಿ ನೋಡಿರ್ತೀರಾ, ನಾನು ಮುಂಚೆನೆ ಹಾಕ್ಬಿಟ್ಟಿದ್ದೇನೆ ಈ ವಿಡಿಯೋ. ಸೊ ಈ ವಿಡಿಯೋ ಅಂತೂ ತುಂಬಾ ಸೂಪರ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಏನಿಲ್ಲಿ ದರ್ಶನ್ ಸರ್ ಫೋಟೋ ಯೂಸ್ ಮಾಡಿದ್ದೇನೆ, ಆ ಫೋಟೋ ಜಾಗಗಳಿಗೆ ನಿಮಗೆ ಬೇಕಾಗಿರುವಂತಹ ಫೋಟೋಗಳನ್ನ ಹಾಕೊಂಡು ಎಡಿಟ್ ಮಾಡ್ಕೊಂಡ್ರೆ ಈ ವಿಡಿಯೋ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋವನ್ನ ಯಾವ ರೀತಿ ರೆಡಿ ಮಾಡಬಹುದು, ಹೇಗೆ ರೆಡಿ ಮಾಡಬಹುದು ಅಂತ ಹೇಳಿ ಈಗ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಬನ್ನಿ ಈ ವಿಡಿಯೋವನ್ನ ಯಾವ ರೀತಿ ರೆಡಿ ಮಾಡಬಹುದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ರೆಡಿ ಮಾಡೋದಕ್ಕೆ ಮೊದಲಾಗಿ ನೀವೇನ್ ಮಾಡಬೇಕಂತ ಹೇಳಿದ್ರೆ, ಈ ಟ್ಯೂಟೋರಿಯಲ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಬೇಕು. ನಂತರ ನಾನು ಏನೇನು ಕಂಟೆಂಟ್ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕಂಟೆಂಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿಟ್ಕೊಳ್ಳಿ. XML ಪ್ರಾಜೆಕ್ಟ್ ಮತ್ತೆ ನಾರ್ಮಲ್ ಪ್ರಾಜೆಕ್ಟ್ ಎರಡು ಕೊಟ್ಟಿರ್ತಾನೆ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋವನ್ನು ನೀವೇನಾದ್ರೂ ಟ್ಯೂಟೋರಿಯಲ್ ನ ಸ್ಕಿಪ್ ಮಾಡಿ ನೋಡಿದ್ರೆ ಈ ವಿಡಿಯೋವನ್ನು ಎಡಿಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆದ್ರಿಂದ ಸ್ಕಿಪ್ ಮಾಡದೆ ನೋಡಿ. ನಾನೇನು ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕಂಟೆಂಟ್ ಹಾಗೆ ಪ್ರಾಜೆಕ್ಟ್ ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ಬನ್ನಿ ಈ ಒಂದು ವಿಡಿಯೋನ ಯಾವ ರೀತಿ ರೆಡಿ ಮಾಡಬಹುದು ಅಂತ ಈಗ ನಾವು ನೋಡೋಣ. ಮೊದಲಿಗೆ ನೀವು ಹಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಹಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ ಕೂಡಲೇ ನಿಮಗೆ ಕಾಣಿಸುತ್ತೆ ಕ್ರಾಂತಿ ಫಸ್ಟ್ ಲುಕ್ ಪೋಸ್ಟರ್ ಎಡಿಟಿಂಗ್ ಬೈ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಒಂದು ಪ್ರಾಜೆಕ್ಟ್, ಮತ್ತೆ ಇನ್ನೊಂದು ಕ್ರಾಂತಿ ಥಂಡರ್ ಎಫೆಕ್ಟ್ ಬೈ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಇನ್ನೊಂದು ಪ್ರಾಜೆಕ್ಟ್. ಸೊ ಈ ಎರಡು ಪ್ರಾಜೆಕ್ಟ್ ಅನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಮೊದಲಾಗಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಫಸ್ಟ್ ಲುಕ್ ಅಂತ ಏನ್ ಕಾಣಿಸುತ್ತೆ ಕ್ರಾಂತಿ ಫಸ್ಟ್ ಲುಕ್, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಕಂಪ್ಲೀಟ್ ಆಗಿ ಈ ಪ್ರಾಜೆಕ್ಟ್ ನೋಡಿ ಈ ತರ ಇರುತ್ತೆ. ಸೊ ಇದು XML ಪ್ರಾಜೆಕ್ಟ್ ಅಲ್ಲೂ ಇರುತ್ತೆ, ನಾರ್ಮಲ್ ಪ್ರಾಜೆಕ್ಟ್ ಅಲ್ಲೂ ಇರುತ್ತೆ. ಮತ್ತೆ ಸೊ ಇದರಲ್ಲಿ ಯಾವುದೇ ತರ ಫೋಟೋಸ್ ಏನೂ ಇರೋದಿಲ್ಲ, ಜಸ್ಟ್ ಇದು ಪ್ರಾಜೆಕ್ಟ್ ಮಾತ್ರ ಆಗಿರುತ್ತೆ. ಈಗ ಮಿಕ್ಕಿದೆಲ್ಲ ನಾವು ಈಗ ಎಡಿಟ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಓಪನ್ ಮಾಡಿದ ಕೂಡಲೇ ನಿಮ್ಮ ಹತ್ರ ಈ ಫಾಂಟ್ ಇಲ್ಲ ಅಂತ ಹೇಳಿದ್ರೆ ಫಾಂಟ್ ಇಸ್ ಮಿಸ್ಸಿಂಗ್ ಅಂತ ಮೊದಲೇ ತೋರಿಸುತ್ತೆ. ಸೊ ಆ ಫಾಂಟ್ ಅನ್ನ ಚೆಕ್ ಮಾಡ್ಕೊಂಬೋಣ ಈಗ ಅಂತ ಫಸ್ಟ್. ಸೊ ಈ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಒಂದು ನೇಮ್ ಇದೆ, ಆ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಅಕ್ಷರ ಅಂಕಿತ ಅಂತ ಹೇಳಿ ಈ ಒಂದು ಫಾಂಟ್ ನೇಮ್. ಸೊ ಈ ಫಾಂಟ್ ನಿಮ್ಮ ಹತ್ರ ಇದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಿದ ನಂತರ ಈ ರೀತಿ ಓಪನ್ ಮಾಡ್ಕೊಂಡು ಇಲ್ಲಿ ವೇವ್ ಆಲ್ ಫಾಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಒಂದು 3 ಡಾಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಂಪೋರ್ಟ್ ಫಾಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಕಾಣಿಸುತ್ತೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ಅಕ್ಷರ ಅಂಕಿತ ಅಂತ ಕಾಣಿಸುತ್ತೆ. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾಗ ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಆ ಒಂದು ಫಾಂಟ್ ಇಲ್ಲಿಗೆ ಇಂಪೋರ್ಟ್ ಆಗ್ಬಿಡುತ್ತೆ. ಸೊ ಇಂಪೋರ್ಟ್ ಆಗಿರೋ ಫಾಂಟ್ ನಿಮಗೆ ಕಾಣಿಸಬೇಕಂತ ಹೇಳಿದ್ರೆ ಇಲ್ಲಿ ಇಂಪೋರ್ಟೆಡ್ ಅಂತ ಕಾಣಿಸ್ತಿಲ್ಲ, ಇದರಲ್ಲಿ ಈ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ರೈಟ್ ಅಲ್ಲಿ ಟಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಪ್ರತಿಯೊಂದು ಏನ್ ಇಂಪೋರ್ಟ್ ಮಾಡಿರ್ತೀರೋ ಸೊ ಇಲ್ಲಿ ಇರುತ್ತೆ. ಸೊ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಇದನ್ನ ಸರ್ಚ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಅಕ್ಷರ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸುತ್ತೆ. ಸೊ ಅಕ್ಷರ ಅಂಕಿತ ಅಂತ ಕಾಣಿಸುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಲೇಯರ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಪ್ರತಿಯೊಂದು ಲೇಯರ್ಗೂ ಅಪ್ಡೇಟ್ ಆಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಹ್ಯಾಡ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಮೇಜ್ ಎಲ್ಲ ಇರುತ್ತೆ. ಆಲ್ರೆಡಿ ನೀವು ಪ್ರಾಜೆಕ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಸೊ ಇಂಪೋರ್ಟ್ ಮಾಡ್ಕೊಂಡಿದ್ರೆ, ಮತ್ತೆ ನಾನು ಯೂಸ್ ಮಾಡಿರುವಂತಹ ಕಂಟೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಸೊ ಇಲ್ಲಿ ಏನು ಅಪ್ಡೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ನಾರ್ಮಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ನಾರ್ಮಲ್ ಪ್ರಾಜೆಕ್ಟ್ ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನೀವು ಫೋಟೋ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೂ ಫೋಟೋ ಬಂದ್ಬಿಟ್ಟಿರುತ್ತೆ. XML ಪ್ರಾಜೆಕ್ಟ್ ಯೂಸ್ ಮಾಡುವಂತರು ಸೊ ಫೋಟೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಅಪ್ಡೇಟ್ ಆಗೋದಿಲ್ಲ. ಸೊ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಅದು ಯಾವ ಫೋಟೋ ಅಂತ ನೋಡ್ಕೊಂಡು ಜಸ್ಟ್ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇದೆ ಫೋಟೋ. ಸೊ ಆ ಫೋಟೋ ಮೇಲೆ ಜಸ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಆ ಫೋಟೋ ಹ್ಯಾಡ್ ಆಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಅದನ್ನ ಹ್ಯಾಡ್ ಮಾಡ್ಕೊಳ್ಳಿ. ಹ್ಯಾಡ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಇನ್ನೊಂದು ಫೋಟೋ ಇದೆ. ಸೊ ಅದು ಫೋಟೋ ಕೂಡ ಸೇಮ್ ಪ್ರೊಸೀಜರ್ ಇಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ. ಹ್ಯಾಡ್ ಮಾಡ್ಕೊಂಡು ಸೇಮ್ ಮುಂದೆ ಮೂವ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮುಂದೆ ಇವೆರಡು ಫೋಟೋ ಹ್ಯಾಡ್ ಮಾಡ್ಕೊಂಡು ಆ ಒಂದು ಫಾಂಟ್ ಅನ್ನ ಹ್ಯಾಡ್ ಮಾಡ್ಕೊಂಡ್ರೆ ಮಿಕ್ಕಿದ ಏನು ಎಡಿಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ನಿಮಗೆ. ಇಲ್ಲೇನು ಲಿರಿಕ್ ಎಂಡ್ ಆಗುತ್ತೆ ನೋಡಿ, ಲಿರಿಕ್ ಎಂಡ್ ಆಗುತ್ತಲ್ಲ, ಆ ಎಂಡ್ ಆಗೋ ಜಾಗಕ್ಕೆ ಬರ್ಬೇಕು ನೀವು. ಅಂದ್ರೆ 25-13 ಸೆಕೆಂಡ್ ಬರಬೇಕು. ಸೊ ಇಲ್ಲಿಂದ ನಿಮಗೆ ನಿಮ್ಮ ಫೋಟೋಗಳನ್ನ ಹ್ಯಾಡ್ ಮಾಡೋದು ಮತ್ತೆ ವಿಡಿಯೋಗಳನ್ನ ಹ್ಯಾಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಯಾವ ರೀತಿ ಹ್ಯಾಡ್ ಮಾಡೋದು ಅಂತ ಚೆಕ್ ಮಾಡ್ಕೋಣ. ಕಂಪ್ಲೀಟ್ ಆಗಿ ನೀವು ಮುಂದೆ ಮೂವ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಏನ್ 3 ಫೋಟೋ ಕಾಣಿಸ್ತಿದೆ ನಿಮಗೆ. ಕಂಪ್ಲೀಟ್ ಫೋಟೋ ಸೇಮ್ ಅದೇ ತರನೇ ನೋಡಿ, ಇಲ್ಲಿ ಅದೇ ಇದೆ, ಬೇರೆ ಏನೂ ಇರೋದಿಲ್ಲ ಇಲ್ಲಿ. ಸೊ ಆದ್ರಿಂದ ನೀವು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡ್ಕೊಂಡು ನಿಮಗೆ ಸ್ಟಾರ್ಟಿಂಗ್ ಇಲ್ಲಿ 25.13 ಸೆಕೆಂಡ್ ಬಂದ್ಬಿಟ್ಟು
ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಫೋಟೋ ಆಡ್ ಮಾಡಬೇಕು ಅಂತ ಇರ್ತೀರೋ ಆ ಫೋಟೋವನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ. ನೀವು ಅದೇ ಫೋಟೋ ಆಡ್ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಯಾವ್ದು ಇಷ್ಟ ಬರುತ್ತೆ ಆ ಫೋಟೋವನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ. ಸೊ ಸುಮ್ಮನೆ ನಾನು ನಿಮಗೆ ಶಿವರಾಜ್ ಕುಮಾರ್ ಸರ್ ಫೋಟೋನ ಇಲ್ಲಿಗೆ ಆಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿಯಾಗಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ಝೂಮ್ ಕಮ್ಮಿ ಮಾಡ್ಕೊಂಡು ಆ ಲೇಯರ್ ಅನ್ನು ಹೊತ್ತಿಟ್ಕೊಂಡು ಈ ರೀತಿ ಕೆಳಗಡೆ ತಗೊಂಡ್ ಬನ್ನಿ. ನಿಮ್ಗೆ ಕೆಳಗಡೆ ತಗೊಂಡ್ ಬಂದು ನೋಡಿ ಇಲ್ಲಿ ನಿಲ್ಲಿಸ್ಕೊಳ್ಳಿ. ಸೊ ನಿಲ್ಲಿಸ್ಕೊಂಡು ನೋಡಿ ಈ 29.15 ಸೆಕೆಂಡ್ ಬನ್ನಿ. ನೀವು ಆಡ್ ಮಾಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಆ ಲೇಯರ್ ಅನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 2 ಅಂತ ಕಾಣಿಸುತ್ತೆ ನಿಮಗೆ. ಆ ನಲ್ 2 ಗೆ ಲಿಂಕ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು -1 to 1 ಅಥವಾ 1 to ನಿಯರ್ ಬೈ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಸೊ ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಏನು ಹಿಂದೆಗಡೆ ಸೂರ್ಯ ಏನ್ ಕಾಣಿಸ್ತದೆ ನಿಮಗೆ ಸೂರ್ಯ ತರ, ಸೊ ಅಲ್ಲಿಗೆ ಮಧ್ಯದಲ್ಲಿ ಈ ರೀತಿಯಾಗಿ ಇರಬೇಕು. ಸೊ ಈ ರೀತಿಯಾಗಿ ಇಟ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಅಲ್ಲಿ ಎಕ್ಸ್ಪೋಸರ್ ಗಾಮಾ ಅಂತ ಒಂದು ಬರುತ್ತೆ. ಸೊ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಈ ಎಕ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ ಎಕ್ಸ್ಪೋಸರ್ ಗಾಮಾ ಅಂತ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೊದಲು ಎಕ್ಸ್ಪೋಸರ್ ಅಂತ ಏನ್ ಕಾಣಿಸ್ತದೆ ನಿಮಗೆ ಅಲ್ಲಿ 53 ಇಟ್ಕೊಳ್ಳಿ, 0.53 ಅಥವಾ ನಿಮ್ಮ ಫೋಟೋ ಯಾವ ರೀತಿ ಇದೆ ಆ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೋಡಿ ಇದು ತುಂಬಾ ಕ್ಲಾರಿಟಿ ಆಗಿದೆ, ಏನ್ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಬೇಕು ಅದು ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಬ್ರೈಟ್ ಆಗಬೇಕಾ ಅಥವಾ ಇದರ ಸ್ವಲ್ಪ ಬ್ಲಾಕ್ ಆಗಬೇಕಾ ಅನ್ನೋದನ್ನ ನಿಮ್ಮ ಫೋಟೋ ಯಾವ ರೀತಿ ಇದೆಯೋ ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಸೊ ಹೀಗೆ ಮೂವ್ ಮಾಡ್ಕೊಂಡು ನೋಡ್ತಿ. ಸೊ ಕರೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ಆಡ್ ಮಾಡ್ಕೊಂಡು ಮತ್ತೆ ಈಗ 25-13 ಸೆಕೆಂಡ್ ಇದೆಯಲ್ಲ ಅಲ್ಲಿ ಬನ್ನಿ. ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಇದೆ. ಸೊ ಥಂಡರ್ ಎಫೆಕ್ಟ್ ಅಂದ್ರೆ ಮಿಂಚೆ ಎಲ್ಲ ಬರುತ್ತಲ್ಲ ಆ ಒಂದು ವಿಡಿಯೋ, ಆ ವಿಡಿಯೋವನ್ನ ಇಲ್ಲಿಗೆ ಆಡ್ ಮಾಡಬೇಕು. ಸೊ ಈ ರೀತಿಯಾಗಿ ಆಡ್ ಮಾಡ್ಕೊಂಡು ಸೊ ವಿಡಿಯೋವನ್ನ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 29.15 ಸೆಕೆಂಡ್ ಬರುತ್ತೆ. ಸೊ ಅಲ್ಲಿ ಬಂದಾಗ ಆ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೈಟ್ ಸೈಡ್ ಅಲ್ಲಿ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಟ್ ಆಗ್ಬಿಡುತ್ತೆ. ಸೊ ಕಟ್ ಆದ್ಮೇಲೆ ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಆ ಲೇಯರ್ ಅನ್ನ ಹೊತ್ತಿಟ್ಕೊಳ್ಳಿ. ಮತ್ತೆ ಸೊ ಡೌನ್ ತಗೊಂಡ್ ಬನ್ನಿ. ಸೊ ಇಲ್ಲಿ ನಿಲ್ಲಿಸ್ಕೊಂಡು ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮತ್ತೆ ನಲ್ 2 ಅಂತ ಕಾಣಿಸುತ್ತೆ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ Z ಆಪ್ಷನ್ ಅಲ್ಲಿ 741 ಇಟ್ಕೊಳ್ಳಿ. 741 ಸೊ ಹೆಚ್ಚು ಕಮ್ಮಿ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಆ ವಿಡಿಯೋವನ್ನ ಫುಲ್ ಆಗಿ ಝೂಮ್ ಮಾಡ್ಕೊಳ್ಳಿ. ನೋಡಿ ಈಗ ಫುಲ್ ಆಗಿ ಝೂಮ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಡ್ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಅಲ್ಲಿ ಟೈಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಆನ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈಗ ಚೆಕ್ ಮಾಡಿ. ಸ್ವಲ್ಪ ತುಂಬಾ ಹಿಂದೆ ಹೋಗಿದೆ ಅಂತ ಕಾಣಿಸುತ್ತೆ. ಸೊ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ. ಸೊ ಈಗ ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ ಕರೆಕ್ಟ್ ಆಗಿದೆ. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡು ನೆಕ್ಸ್ಟ್ 29-15 ಸೆಕೆಂಡ್ ಬನ್ನಿ. ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಫೋಟೋವನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ಆಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸೇಮ್ ಶಿವರಾಜ್ ಕುಮಾರ್ ಸರ್ ಫೋಟೋನೇ ಯೂಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 34.14 ಸೆಕೆಂಡ್ ಬರುತ್ತೆ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 3 ಅಂತ ಕಾಣಿಸುತ್ತೆ ನಿಮಗೆ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಮತ್ತೆ ಈಗ ಆ ಲೇಯರ್ ಅನ್ನ ಹೊತ್ತಿಟ್ಕೊಂಡು ಕೆಳಗಡೆ ತಗೊಂಡ್ ಬನ್ನಿ. ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ Z ಆಪ್ಷನ್ ತುಂಬಾ ಒಳಗೆ ಹೋಗಿದೆ. ಸೊ ವಾಪಸ್ ತಗೊಂಡ್ ಬನ್ನಿ. ನೋಡಿ ಈ ರೀತಿಯಾಗಿ ನಾರ್ಮಲ್ ಆಗಿ ಇಟ್ಕೊಳ್ಳಿ. ಹೀಗೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋ ಬೇಕಾದ್ರೆ ಝೂಮ್ ಮಾಡ್ಕೊಳ್ಳಿ. ನೋಡಿ ಹೀಗೆ. ಮತ್ತೆ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ 29-15 ಸೆಕೆಂಡ್ ಬನ್ನಿ. ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಅವಾಗೆ ವಿಡಿಯೋ ಆಡ್ ಮಾಡಿದ್ರಲ್ಲ ಸೊ ಆ ವಿಡಿಯೋವನ್ನ ಆಡ್ ಮಾಡಬೇಕು. ಅದ್ರ ಬದಲು ಬ್ಯಾಕ್ ಬನ್ನಿ. ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ಮತ್ತೆ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂಚೆ ಆಡ್ ಮಾಡಿದ್ರಲ್ಲ ವಿಡಿಯೋ ಲೇಯರ್ ಅನ್ನ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಲೇಯರ್ ಕೊಡಿ. ಬ್ಯಾಕ್ ಬನ್ನಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಲೇಯರ್ ಅಂತ ಕೊಡಿ. ಸೊ ಕೊಟ್ಬಿಟ್ಟು ಆ ಲೇಯರ್ ಅನ್ನ ಹೊತ್ತಿಟ್ಕೊಂಡು ಕೆಳಗಡೆ ತಗೊಂಡ್ ಬಂದ್ಬಿಟ್ಟು ಆ ಲೇಯರ್ ಅನ್ನ ಹೊತ್ತಿಟ್ಕೊಂಡು ಸ್ವಲ್ಪ ನೋಡಿ ಇಲ್ಲಿ ಕಮ್ಮಿ ಇರುತ್ತೆ. ಸೊ ಅದನ್ನ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಈ ರೀತಿಯಾಗಿ ಎಳ್ಕೊಂಡು ಬಂದ್ರೆ ಆ ರೆಡ್ ಲೈನ್ ವರ್ಗೂ ಸೊ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಮಾಡ್ಕೊಂಡು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡು ನೋಡಿ. ಸೊ ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಇನ್ನು ಮುಂದಕ್ಕೆ ತಗೊಳ್ಳಿ. ಹೀಗೆ ನೋಡಿ ಈ ರೀತಿಯಾಗಿ ಮುಂದಕ್ಕೆ ತಗೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಅದು ಬೇಕಾದ್ರೆ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಕಮ್ಮಿ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ಸ್ವೈಪ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೂರನೇ ಒಂದು ಫೋಟೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಫೋಟೋವನ್ನ ಆಡ್ ಮಾಡೋಣ. ಸೊ ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ. ಸೊ 45.0 ಸೆಕೆಂಡ್ ಗೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಆ ಲೇಯರ್ ಅನ್ನು ಒತ್ತಿಟ್ಕೊಂಡು ಕೆಳಗಡೆ ತಗೊಂಡು ಬನ್ನಿ. ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 4 ಅಂತ ಕಾಣಿಸುತ್ತೆ ನಿಮಗೆ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ನಿಮ್ಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ನೋಡಿ ಹೀಗೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ಸೊ ಸ್ವಲ್ಪ ಮೇಲ್ಗಡೆ ಇರಲಿ ನೋಡಿ ಈ ರೀತಿಯಾಗಿರ್ಲಿ. ಮತ್ತೆ ಈಗ ನೋಡಿ ಮುಂದೆ ಮೂವ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ಸೊ ಕರೆಕ್ಟ್ ಆಗಿದೆ. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಸೊ ಬ್ಯಾಕ್ ಬನ್ನಿ.
ಮತ್ತೆ ಸೇಮ್ ಅವಾಗೆ ಕಾಪಿ ಮಾಡಿದ್ರಲ್ಲ ಆ ವಿಡಿಯೋನ ಮತ್ತೆ ಇಲ್ಲಿಗೆ ಹಾಕಬೇಕು. ಮತ್ತೆ ಈ ಸೇಮ್ ಇಲ್ಲಿ ಬಂದ್ಬಿಟ್ಟು ಮತ್ತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಅಂತ ಕೊಡಿ. ಸೊ ಅಲ್ಲಿಗೆ ಮುಂಚೆನೆ ಕಾಪಿ ಮಾಡಿದ್ರಲ್ಲ ಆ ವಿಡಿಯೋ ಲೇಯರ್ ಪೇಸ್ಟ್ ಆಗ್ಬಿಡುತ್ತೆ. ಸೊ ಆ ಲೇಯರ್ ಅನ್ನ ತಗೊಂಡ್ ಬಂದು ಕೆಳಗಡೆ ಇಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮತ್ತೆ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಲ್ 4 ಗೆ ಲಿಂಕ್ ಮಾಡ್ಕೊಳ್ಳಿ. ಮತ್ತೆ ಹೀಗೆ ಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿವರೆಗೂ. ಸೊ ಇಲ್ಲಿವರೆಗೂ ಮೂವ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಲೇಯರ್ ಎಷ್ಟು ಆಗ್ಬಿಡುತ್ತೆ. ಸೊ ಬ್ಯಾಕ್ ಬನ್ನಿ. ಮತ್ತೆ ಈಗ ಚೆಕ್ ಮಾಡ್ಕೊಳ್ಳಿ ಮಿಂಚೆಲ್ಲ ಕರೆಕ್ಟ್ ಬರ್ತಿದೆಯಾ ಅಂತ. ಸೊ ಬರ್ತಿದೆ ಅಂತ ತೊಂದರೆ ಇಲ್ಲ. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಈಗ ಮುಂದೆ ಮೂವ್ ಮಾಡ್ಕೊಳ್ಳಿ. ಈಗ ಸೊ ಇಲ್ಲಿಗೆ ನಾನು ಕ್ರಾಂತಿ ಅಂತ ಒಂದು ನೇಮ್ ಹಾಕಿದ್ದೆ ನಿಮಗೆ. ಸೊ ಅದೇ ತರ ನೀವು ಬೇರೆ ನೇಮ್ ಅನ್ನು ಹಾಕೊಳ್ಬಹುದು, ಅದು ನಿಮ್ಮ ಇಷ್ಟ. ಸೊ ನಾನು ಜಸ್ಟ್ ಆ ಕ್ರಾಂತಿಯನ್ನೇ ಆಡ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಅದ್ರ ಬದಲು ನೀವು ಬೇರೆ ನೇಮ್ ಅನ್ನ ಆಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸೊ ಅಲ್ಲಿಗೆ ನೀವು ಅದನ್ನ ಆಡ್ ಮಾಡ್ಕೊಳ್ಬಹುದು. ಸೊ ಆಡ್ ಮಾಡೋದು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡು ಆ ನೇಮ್ ಅನ್ನ ಇಲ್ಲಿಗೆ ಆಡ್ ಮಾಡೋಣ. ಈಗ ಸೊ ನೇಮ್ ಅನ್ನ ಆಡ್ ಮಾಡ್ಕೊಂಡ್ಮೇಲೆ ಫುಲ್ ಡೆಡ್ ಎಂಡ್ ವರೆಗೂ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಫೋಟೋ ನೋಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಒಂದು 85 ಡಿಗ್ರಿಗೆ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಟೈಮ್ ಲೈನ್ ಏನ್ ಕಾಣಿಸ್ತದೆ ನಿಮಗೆ, ಆ ಟೈಮ್ ಲೈನ್ ಸ್ವಲ್ಪ ಹೀಗೆ ಝೂಮ್ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡ್ಕೊಂಡ್ರೆ ನಿಮಗೆ ಎಡಿಟ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಅದರಿಂದ ಝೂಮ್ ಮಾಡ್ಕೊಂಡು ಇಲ್ಲಿ ಮೊದಲು ಒಂದು 46.07 ಸೆಕೆಂಡ್ ವರೆಗೂ ಒಂದು ರೆಡ್ ಲೈನ್ ಕಾಣಿಸುತ್ತೆ ನಿಮಗೆ. ಸೊ ಅಲ್ಲಿಗೆ ಬಂದ್ಬಿಟ್ಟು ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಝಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಪಾಯಿಂಟ್ ಆಡ್ ಮಾಡ್ಕೊಳ್ಳಿ. ಮತ್ತೆ ಸ್ಟಾರ್ಟಿಂಗ್ ಬಂದ್ಬಿಡಿ. ಸ್ಟಾರ್ಟಿಂಗ್ ಒಂದು ಕೀ ಪಾಯಿಂಟ್ ಆಡ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಝಡ್ ಆಪ್ಷನ್ ತಗೊಳ್ಳಿ. ಇಲ್ಲಿ -1100 ಚಿಲ್ಲರೆ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಸೊ ಈಗ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿರುತ್ತೆ. ಸೊ ಇಷ್ಟು ಕರೆಕ್ಟ್ ಆಗಿದೆ. ಆಮೇಲೆ ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು 4ನೇ ಪಾಯಿಂಟ್ ಇದೆ ನೋಡಿ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ತಿರ್ಗಾ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಇಲ್ಲಿ ಸೆಕೆಂಡ್ 85 ಡಿಗ್ರಿಗೆ ಅದನ್ನ ಕ್ರಾಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕ್ರಾಸ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡ್ಕೊಂಡು ಈಗ ಚೆಕ್ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿದೆ. ಸೊ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 5 ಅಂತ ಕಾಣಿಸುತ್ತೆ, ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಈಗ ಮೂವ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಸೊ ಕರೆಕ್ಟ್ ಆಗಿದೆ. ಸೊ ಈಗ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝೂಮ್ ಬ್ಲರ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನ ಆಡ್ ಮಾಡ್ಕೋಬೇಕು. ಝೂಮ್ ಬ್ಲರ್ ಅಂತ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರುತ್ತೆ, ಅದನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ಬನ್ನಿ. 46.10 ಸೆಕೆಂಡಿಗೆ ಬನ್ನಿ. ಸೊ ಇಲ್ಲಿಗೆ ಸ್ಟ್ರೆಂತ್ ಅಂತ ಏನ್ ಕಾಣ್ತದೆ ನಿಮಗೆ ಅದನ್ನ ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಕೀ ಪಾಯಿಂಟ್ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 46.13 ಸೆಕೆಂಡ್ ಪಕ್ಕದಲ್ಲೇ ಒಂದು ರೆಡ್ ಲೈನ್ ಇದೆ, ಅಲ್ಲಿಗೆ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಸೀದಾ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಸೊ ಇಲ್ಲಿ ಒಂದು ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಒಂದು ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸೀದಾ ಇಲ್ಲಿಗೆ ಎರಡನೇ ಕೀ ಫ್ರೇಮ್ ಹತ್ರ ಬನ್ನಿ. ಇಲ್ಲಿ 16 ಕರೆಕ್ಟ್ ಆಗಿದೆ, ಒಂದು 15-16 ಇಟ್ಕೊಳ್ಳಿ. ಸೊ ಇಟ್ಕೊಂಡು ಫುಲ್ ಕಮ್ಮಿ ಮಾಡ್ಕೊಂಡ್ಬಿಡಿ. ನೋಡಿ ಈ ರೀತಿಯಾಗಿ ಕಮ್ಮಿ ಮಾಡ್ಕೊಳ್ಳಿ. ಸೊ ಕಮ್ಮಿ ಮಾಡ್ಕೊಂಡು ಸೊ ಈಗ ಚೆಕ್ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಇದೆ. ಸೊ ಈಗ ಬ್ಯಾಕ್ ಬನ್ನಿ. ಮತ್ತೆ ಈ ಒಂದು ನೇಮ್ ಅನ್ನ ಆಡ್ ಮಾಡಿದ್ರಲ್ಲ ಆ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬ್ಯಾಕ್ ಬನ್ನಿ. ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಒಂದು ಲೈಟ್ಸ್ ಎಫೆಕ್ಟ್, ಒಂದು ಬಾಂಬ್ ತರ ಸಿಡಿಯುತ್ತೆ, ಆ ಒಂದು ಎಫೆಕ್ಟ್ ಇದೆ. ಸೊ ಆ ಎಫೆಕ್ಟ್ ಅನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳೋಣ. ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಎಫೆಕ್ಟ್ ನ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡು ಆ ಒಂದು ಎಫೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ನೋಡಿ ಇಲ್ಲಿ ಅದು ಯಾವಾಗ ಜಂಪ್ ಹೊಡೆಯುತ್ತೆ ನೋಡಿ, ನೋಡಿ ಆ ಜಂಪ್ ಹೊಡೆಯೋ ಜಾಗದಕ್ಕೆ ಕರೆಕ್ಟ್ ಆಗಿ ಆ ಒಂದು ವಿಡಿಯೋ ಇರಬೇಕು. ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 5 ಅಂತ ಕಾಣಿಸುತ್ತೆ, ಲಿಂಕ್ ಮಾಡ್ಕೊಳ್ಳಿ. ಸೊ ಈಗ ಚೆಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಹಿಂದಕ್ಕೆ ಹಾಕ್ಬಿಡಿ, ಸ್ವಲ್ಪ ಮುಂದಕ್ಕೆ ಹಾಕೊಳ್ಳೋಣ. ಸೊ ಅದು ಜಂಪ್ ಹೊಡೆಯೋಕ್ಕಿಂತ ಮುಂಚೆ ಬರೋಕ್ಕೆ ನೋಡಿ ಹೀಗೆ ಕರೆಕ್ಟ್ ಆಗಿದೆ. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಅಂತ ಕೊಡಿ. ಸೊ ಕೊಟ್ಟಾದ್ಮೇಲೆ ಮತ್ತೆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮುಂದೆ ಮೂವ್ ಮಾಡ್ಕೊಳ್ಳಿ. ಡೆಡ್ ಎಂಡ್ ವರೆಗೂ ಬನ್ನಿ. ಡೆಡ್ ಎಂಡ್ ವರೆಗೂ ಬಂದ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಇಲ್ಲಿ ನಿಮ್ಮ ನೇಮ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿದೆ. ಸೊ ಮುಂಚೆ ನಾನು ಒಂದು ಆ ಕಡೆ ಈ ಕಡೆ ಒಂದು ಏನು ಕೊಂಬು ತರ ಹಾಕಿದ್ದೇನೆ. ಸೊ ಆ ಕೊಂಬು ಸ್ವಲ್ಪ ಜಾಸ್ತಿ ಈ ಕಡೆ ಬಂದ್ಬಿಟ್ಟಿದೆ. ಸೊ ನಿಮ್ಮ ನೇಮು ತುಂಬಾ ಚಿಕ್ಕದಾಗಿದೆ. ಆ ಕೀ ಪಾಯಿಂಟ್ ಗಿನ್ನ ಸ್ವಲ್ಪ ಹೀಗೆ ಮುಂದೆ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಒಂದೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಸೊ ಎಂಡಿಂಗ್ ವರ್ಗೂ ಮೂವ್ ಮಾಡ್ಕೊಂಡ್ರು ಸ್ವಲ್ಪ ನೋಡಿ ಈಗ ಮೂವ್ ಮಾಡ್ಕೊಂಡು ಸ್ವಲ್ಪ ಈಗ ನೇಮ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ. ಸೊ ಈಗ ನೋಡಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಯ್ತು. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಸೀದಾ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಸೀದಾ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದ್ಸರಿ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ಮುಕ್ಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯಿನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ನೋಡಿ ಇಷ್ಟೆಲ್ಲ ಆದ್ಮೇಲೆ ಸೀದಾ ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ಸೊ ಈಗ ಏನ್ ಫೋಟೋ ಆಡ್ ಮಾಡಿದೀವಲ್ವಾ, ಆ ಫೋಟೋ ಆಡ್ ಮಾಡಿದ್ದವಿಂದ ಸೊ ಇಲ್ಲಿ ನೋಡಿ ಇಲ್ಲಿ ಫೋಟೋ ಆಡ್ ಮಾಡಿದೀವಿ. 25.15 ಸೆಕೆಂಡ್ ಇಂದ ಒಂದು ಫೋಟೋಗಳನ್ನ ಆಡ್ ಮಾಡಿದೀವಿ. ಸೊ ಇಲ್ಲಿಂದ ಇಲ್ಲಿಗೆ ಆ ಒಂದು ಏನ್ ಟೆಂಡರ್ ಎಫೆಕ್ಟ್ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಮುಂಚೆ ನಾನು. ಸೊ ಆ ಒಂದು ಟೆಂಡರ್ ಎಫೆಕ್ಟ್ ನ ಇಲ್ಲಿಗೆ ಆಡ್ ಮಾಡಬೇಕು. ಸೊ ಬ್ಯಾಕ್ ಬನ್ನಿ.
ಅಟೆಂಡರ್ ಎಫೆಕ್ಟ್ ಓಪನ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ ಅಂತ ಕೊಡಿ, ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ 3 ಲೇಯರ್ ಅಂತ ಕೊಡಿ, ಬ್ಯಾಕ್ ಬನ್ನಿ, ಸೀದಾ ಮತ್ತೆ ಈ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೀದಾ ನೀವು ಫೋಟೋ ಈ ಲಿರಿಕ್ ಎಲ್ಲ ಮುಗಿದ ಮೇಲೆ ಫೋಟೋ ಆಡ್ ಮಾಡಿದ್ವಲ್ಲ ಅಲ್ಲಿ ಬನ್ನಿ. ಸೊ ನೋಡಿ ಇಲ್ಲಿಂದ ಫೋಟೋವನ್ನು ಆಡ್ ಮಾಡಿದೀವಿ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ 3 ಲೇಯರ್ ಅಂತ ಕೊಡಿ. ಸೊ ಸೆಲೆಕ್ಟ್ ಆಗ್ಬಿಡುತ್ತೆ. ಸೊ ಇಲ್ಲಿಂದ ಒಂದ್ಸತಿ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಸೊ ಈಗ ನೋಡಿದ್ರಲ್ಲ ನೀವು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬಾಸ್ ಅಂತ ಹೇಳಿ ಟೆಕ್ಸ್ಟ್ ಸೊ ರನ್ನಿಂಗ್ ಆಗ್ತಿದೆ. ಸೊ ಅದನ್ನ ನೀವು ಚೇಂಜಸ್ ಏನಾದ್ರು ಮಾಡ್ಕೊಳ್ತೀರಾ ಅಂತಂದ್ರೆ ಸೊ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತದೆ ನಿಮಗೆ. ಈ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ, ಕಾಣಿಸ್ತದೆ ನಿಮಗೆ. ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡ್ರೆ ಚೇಂಜಸ್ ಆಗ್ಬಿಡುತ್ತೆ. ಸೊ ಉದಾಹರಣೆಗೆ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಹೈಕ್ ಅಂತ ಸುಮ್ಮನೆ ಏನೋ ಒಂದು ಟೈಪ್ ಮಾಡಿದ್ದೇನೆ. ಟೈಪ್ ಮಾಡಿಬಿಟ್ಟು ಫಾಂಟ್ ಅನ್ನ ಚೇಂಜ್ ಮಾಡ್ತೇನೆ. ನೋಡಿ ಇಲ್ಲಿ ಕಾಣಿಸ್ತದೆ ನಿಮಗೆ ಹೈಕ್ ಅಂತ ತುಂಬಾ ಚೇಂಜ್ ಆಯಿತು. ಸೊ ಅದೇ ತರ ನೀವು ಅಕ್ಷರ ಜಾಸ್ತಿ ಮಾಡ್ಕೊಂಡ್ರು ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಅದನ್ನ ಚೇಂಜಸ್ ಮಾಡ್ಕೊಳ್ಬಹುದು. ಸೊ ನೋಡೋರಲ್ಲ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋವನ್ನ ರೆಡಿ ಮಾಡ್ಕೊಳ್ಳೋದು ಅಷ್ಟ ಅತ್ಯಂತ ಸುಲಭ. ಸೊ ನೀಟಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ, ಅನ್ಕೊಳ್ತೀನಿ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ಅರ್ಥ ಆಗಿಲ್ಲ, ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಎಡಿಟ್ ಮಾಡ್ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ತುಂಬಾ ಬೇಗ ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಮಾಡೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನೀವು ಪ್ರತಿಯೊಂದು ಕಾಮೆಂಟ್ ಅಲ್ಲೂ ಚೆಕ್ ಮಾಡ್ಕೊಳ್ಬಹುದು. ನಾನು ಪ್ರತಿಯೊಂದು ಕಾಮೆಂಟ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಅಥವಾ ಎನಿ ಒಂದು ವಿಚಾರ ಇದ್ರು ಕೂಡ ಸೊ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಅದನ್ನ ಟೈಪ್ ಮಾಡಿ ನನಗೆ ತಿಳಿಸಬಹುದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕೆ ಬೆಲ್ ಐಕನ್ ಕ್ಲಿಕ್ ಮಾಡ್ಬೇಕಂತ ಹೇಳಿದ್ರೆ ನಾನು ಯಾವುದೇ ವಿಡಿಯೋಗಳನ್ನ ಹಾಕಿದ್ರೆ ಸೊ ಬೇಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗೋದಕ್ಕೋಸ್ಕರ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಫ್ರೆಂಡ್ಸ್.